ಬಯಲು ಸೀಮೆ ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ. ಅಂತರ್ಜಲ ಅತಿಯಾದ ಬಳಕೆಯಿಂದ ಕಾದಿದೆ ಅಪಾಯ. ಬಯಲು ಸೀಮೆ ಪ್ರದೇಶಗಳಲ್ಲಿ ಅಂತರ್ಜಲವನ್ನ ಅತಿಯಾಗಿ ಬಳಕೆ ಮಾಡಿಕೊಳ್ತಾ ಇರುವುದರಿಂದ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿಬಂದಿವೆ. ಹೌದು, ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬರಪೀಡಿತ ಎಂಬ ಹಣೆಪಟ್ಟಿಯನ್ನ ಶಾಶ್ವತವಾಗಿ ಕಟ್ಟಿಕೊಂಡಿವೆ. ಇಲ್ಲಿ ವ್ಯವಸಾಯಕ್ಕೆ ಮಾತ್ರವಲ್ಲ, ಕುಡಿಯುವುದಕ್ಕೂ ನೀರಿನ ಬರ ಇದೆ. ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಫ್ಲೋರೈಡ್ ಸೇರಿದಂತೆ ಯುರೇನಿಯಂ ಪತ್ತೆಯಾಗಿದೆ. ಇಂತಹ ಅಪಾಯದ ಸ್ಥಿತಿಯಲ್ಲಿರುವ ಪ್ರದೇಶಕ್ಕೆ ಸಮರೋಪಾದಿಯಲ್ಲಿ ನದಿ ನೀರು ಹರಿಸಲು ಶ್ರಮಿಸಬೇಕಾಗಿದ್ದ ಸರ್ಕಾರಗಳು ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿದ್ದಾರೆ. ಇಲ್ಲಿನ ಜನರಿಗೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಎಂಬ ವಿಷಪೂರಿತ ನೀರು ನೀಡಿ ಸಮಾಧಾನ ಪಡಿಸುವ ತಂತ್ರಕ್ಕೆ ಮೊರೆ ಹೋಗಿವೆ. ಅಷ್ಟೇ ಅಲ್ಲ, ಎತ್ತಿನಹೊಳೆ ಎಂಬ ಹಣದ ಮೊಟ್ಟೆ ಇಡುವ ಯೋಜನೆ ತೋರಿಸಿಯೇ ಈ ಜಿಲ್ಲೆಗಳ ಜನರನ್ನ ಮಂಕು ಮಾಡಲಾಗಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರಗಳು ಹೇಳುವಂತೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಿಂದಾಗಿ ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಅಂತರ್ಜಲ ಅಭಿವೃದ್ಧಿಯಾಗಿದೆ ಎಂದು ಬೊಗಳೆ ಬಿಡುತ್ತಲೇ ಇದ್ದಾರೆ. ಆದರೆ ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿ ಇತ್ತೀಚಿನ ತನ್ನ ವರದಿಯಲ್ಲಿ ಈ 3 ಜಿಲ್ಲೆಗಳಲ್ಲಿ ಅಪಾಯದ ಮಟ್ಟ ಮೀರಿ ಅಂತರ್ಜಲ ಬಳಕೆಯಾಗಿರುವುದಾಗಿ ಹೇಳಿದೆ. ಅಂದರೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಿಂದ ಈ ಜಿಲ್ಲೆಗಳ ಕೆರೆಗಳಿಗೆ ವಿಷ ತುಂಬಲಾಗಿದೆ ಹೊರತು ನೀರಲ್ಲ ಎಂಬುದು ಇದೀಗ ಬಹಿರಂಗವಾಗಿದೆ ಎಂದು ಶಾಶ್ವತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಒಂದು ವರದಿ ಬಿಡುಗಡೆಯಾಗಿದೆ. ಕೇಂದ್ರೀಯ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ CGWB ಅನ್ನುವಂಥ ಒಂದು ಸಂಶೋಧನಾ ಸಂಸ್ಥೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವಂಥದ್ದು. ಇಡೀ ಕರ್ನಾಟಕದಲ್ಲಿ ಅಂತರ್ಜಲವನ್ನು ಅಧ್ಯಯನ ಮಾಡಿದಾಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ನಗರ, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅತ್ಯಂತ ಅಂತರ್ಜಲವನ್ನು ಬಳಸಲಾಗ್ತಾ ಇದೆ. ಮತ್ತು ಅಂತರ್ಜಲ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಸಾರಿ ಇನ್ನೂ ಆಳಕ್ಕೆ ಹೋಗಿದೆ ಅನ್ನುವಂಥ ಆಘಾತಕಾರಿ ವರದಿಯನ್ನು ರಿಲೀಸ್ ಮಾಡಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಸುಮಾರು 30 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಮತ್ತು ಬರಪೀಡಿತ ಜಿಲ್ಲೆಗಳಲ್ಲಿ ಅಂತರ್ಜಲವನ್ನು ಮರುಪೂರ್ಣ ಮಾಡ್ತೀವಿ ಅಂತ ಹೇಳಿ ಅನೇಕ ಯೋಜನೆಗಳನ್ನ, ಕಾರ್ಯಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ಅದರಲ್ಲಿ ಜಲಾನಯನ ಪ್ರದೇಶದ ಅಭಿವೃದ್ಧಿ ಇರ್ಬೋದು, ಸುಜಲಾ ಇರ್ಬೋದು, ಮತ್ತು ನದಿ ಪುನಶ್ಚೇತನ ಕಾರ್ಯಕ್ರಮಗಳಿರ್ಬೋದು, ಚೆಕ್ ಡ್ಯಾಮ್ಗಳನ್ನು ಕಟ್ಟುವಂಥದ್ದು ಇರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಆದರೆ ಅಂತರ್ಜಲ ಮಟ್ಟ ಮಾತ್ರ ವರ್ಷದಿಂದ ವರ್ಷಕ್ಕೆ ಕುಸಿತಾನೇ ಇದೆ. ಇದು ಏರಿಕೆ ಆಗ್ತಾ ಇಲ್ಲ. ಮತ್ತೆ ಅದಕ್ಕಿಂತಲೂ ಅಪಾಯಕಾರಿ ಸ್ಥಿತಿ ಏನಂದ್ರೆ, ಈ ಆಳಕ್ಕೆ ಹೋಗುವಂತ ಅಂತರ್ಜಲದಲ್ಲಿ ಮೊದಲೆಲ್ಲಾನು ನೈಟ್ರೇಟ್ಸು ಮತ್ತು ಫ್ಲೋರೈಡ್ಸು ಇದಾವೆ ಅಂತ ಹೇಳ್ತಾ ಇದ್ರು. ಅವುಗಳನ್ನು ತಗೊಂಡ್ರೆ, ಕುಡಿದ್ರೆ ನಮಗೆ ಹಲವಾರು ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಇನ್ನೂ 2022ರಲ್ಲಿ ಒಂದು ವರದಿ ಬಂತು, IISc ಭಾರತೀಯ ವಿಜ್ಞಾನ ಸಂಸ್ಥೆದು. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇದೆ. ಇದನ್ನ ಕುಡಿಯೋದ್ರಿಂದ ಕಿಡ್ನಿ ಹಾಳಾಗತ್ತೆ, ಲಿವರ್ ಹಾಳಾಗತ್ತೆ, ಹೃದಯ ಹಾಳಾಗತ್ತೆ, ಮೆದುಳು ಕಾಯಿಲೆಗಳು ಬರ್ತದೆ, ಬಂಜತನ ಬರ್ತದೆ. ಈ ರೀತಿಯಾದಂಥ ಅಪಾಯಕಾರಿ ಅಂಶಗಳಿದೆ ಅನ್ನುವಂಥದ್ದನ್ನ ಸಂಶೋಧನೆ ಹೇಳ್ತು. ಅದಕ್ಕಿಂತಲೂ ಇನ್ನು ಮುಂದುವರೆದು 23ರಲ್ಲಿ ರಾಜ್ಯ ಸರ್ಕಾರನೇ ಎಂಪ್ರಿ ಅನ್ನುವಂಥ ಒಂದು ಸಂಶೋಧನೆ ಹೇಳ್ತಾ ಇದೆ, ನಾವು ಏನು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳವರು ಬೆಳೆದು ಬೆಂಗಳೂರಿಗೆ ತರಕಾರಿ ಕಳಿಸ್ತಿದೀವಿ, ಅದರಲ್ಲಿ ಭಾರಿ ಲೋಹದ ಅಂಶಗಳು, ಕ್ಯಾಡ್ಮಿಯಮ್ಮು, ಕಾಪರು, ಲೆಡ್, ಈ ತರದ ಅಪಾಯಕಾರಿ ಅಂಶಗಳಿದಾವೆ. ಅದನ್ನ ತಿನ್ನೋದ್ರಿಂದನೂ ಸಹ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಅಂತರ್ಜಲ ಮಟ್ಟ ಮಾತ್ರ ಏರಿಸ್ತೀವಿ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಮತ್ತು ಜನಗಳಿಗೆ ಶುದ್ಧವಾದಂತ, ಸುರಕ್ಷಿತವಾದಂತ ಒಂದು ನದಿ ನೀರನ್ನು ಕುಡಿಸ್ತೀವಿ ಅಂತೇಳಿ ಎತ್ತಿನಹೊಳೆ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ. ಸುಮಾರು 15 ವರ್ಷಗಳಿಂದ ಅದ್ರ ಕಾಮಗಾರಿ ನಡೀತಾ ಇದೆ. 8,000 ಕೋಟಿಗೆ ಆರಂಭ ಆದಂತ ಯೋಜನೆ ಇವತ್ತು 24,000 ಕೋಟಿಗೆ ತಲುಪಿದೆ. ಕಾಮಗಾರಿ ಬಹುತೇಕ ಪೂರ್ಣ ಆಗಿದೆ. ಆದ್ರೆ ಇಲ್ಲಿವರೆಗೂ ಯಾವ ನಾಗರಿಕನಿಗಾಗ್ಲಿ, ಯಾವ ದನಕರುಗಳಿಗಾಗ್ಲಿ ಒಂದು ಬೊಗಸೆ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದ್ರ ಜೊತೆಗೆ ಇವತ್ತು ಇಂಥ ಅಪಾಯಕಾರಿ ಅಂತರ್ಜಲದ ಮಟ್ಟವನ್ನ ಅಭಿವೃದ್ಧಿ ಮಾಡ್ತೀವಿ, ಮರುಪೂರಣ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೆಂಗಳೂರಿನ ತ್ಯಾಜ್ಯ ನೀರನ್ನ ನಮ್ಮ ಹಲವಾರು ಕೆರೆಗಳಿಗೆ ಹರಿಸಲಿಕ್ಕೆ
ಒಂದು ಯೋಜನೆಯಾಗಿ ಇವಾಗ ಹರಿತಾ ಇದೆ ಕೆರೆಗಳಿಗೆ. ಆದರೆ ಅದು 2 ಹಂತಗಳ ಸಂಸ್ಕರಣೆ, ಸೆಕೆಂಡರಿ ಟ್ರೀಟೆಡ್ ವಾಟರ್ ಅಂದ್ರೆ ಪಾರ್ಷಿಯಲಿ ಟ್ರೀಟೆಡ್ ವಾಟರ್, ಅದು ಇವತ್ತು ನಮ್ಮ ಕೆರೆಗಳಿಗೆ ಹರಿತಾ ಇರೋದ್ರಿಂದ ಕೆರೆಗಳಲ್ಲಿ ಈಗಾಗಲೇ ಬಣ್ಣ ಬದಲಾಗಿದೆ, ವಾಸನೆ ಬರ್ತಾ ಇದೆ, ಅದನ್ನು ದನಕರುಗಳು ಮೂಸ್ ನೋಡ್ತಾ ಇಲ್ಲ. ಮತ್ತು ಅಂತರ್ಜಲಕ್ಕೆ ಹೋದ್ರೆ ಅದು ನಮ್ಮ ಕುಡಿಯುವ ನೀರಿನ ಮೂಲವನ್ನ ಸಹ ಕಲುಷಿತ ಮಾಡಿ ಅನೇಕ ರೀತಿಯಾದಂತ ಮುಂದಿನ ನಮ್ಮ ಅಂತರ್ಜಲವನ್ನು ವಿಷಮಯ ಮಾಡೋದರ ಜೊತೆಗೆ ನಮ್ಮ ಕುಡಿಯುವ ನೀರಿನ ಮೂಲ ವಿಷ ಆದ್ರೆ ನಮ್ಮ ಮುಂದಿನ ಪೀಳಿಗೆಗಳು ಸರ್ವನಾಶ ಆಗುವಂತ ಎಚ್ಚರಿಕೆಯನ್ನ ವಿಜ್ಞಾನಿಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳು ಕೊಡ್ತಾ ಇದ್ದಾವೆ. ಆದರೆ ಇನ್ನು ಈ ಬಗ್ಗೆ ಮಾತನಾಡಿದ ಅಂತರ್ಲಹಳ್ಳಿ ಗ್ರಾಮದ ರೈತ ವೆಂಕಟೇಶ, ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ನೀರಿನ ಘಟಕದಲ್ಲಿಯೂ ನೀರು ನೀಲಿ ಬಣ್ಣದಲ್ಲಿ ಬರ್ತಾ ಇದೆ. ಅಂದ್ರೆ ಶುದ್ಧ ನೀರಿನ ಘಟಕದಲ್ಲಿ ಶುದ್ಧ ಮಾಡಿದ ನೀರನ್ನ ಕುಡಿಯಲು ಯೋಗ್ಯವಿಲ್ಲ ಅಂತ ಆಯಿತು. ಇನ್ನು ರೈತರು ಬೆಳೀತಾ ಇರುವ ಯಾವುದೇ ಹಣ್ಣು ರುಚಿ ಇಲ್ಲದಂತಾಗಿದೆ. ಇದೆಲ್ಲದಕ್ಕೂ ಕಾರಣ ಎಚ್ಎನ್ ವ್ಯಾಲಿ ಎಂಬ ವಿಷದ ನೀರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ನಮ್ಮ ಈ ಭಾಗದಲ್ಲಿ 15-20 ವರ್ಷ ಹಿಂದೆ ಈ ಕುಡಿಯೋಕ್ಕೆ ನೀರಿಲ್ಲದೆ ಅಂತರ್ಜಲ ಬತ್ತಿ ಹೋಗಿ ಈ ಸ್ಯಾಟಲೈಟು ಸಮಸ್ಯೆ ಆಗಿ ಪರಮಶಿವಯ್ಯವರು ವರದಿ ಕೊಟ್ಟಿದ್ರು. ಈ ಭಾಗದಲ್ಲಿ ಬರಡು ಭೂಮಿ ಆಗ್ತದೆ, ಮುಂದೆ ಸ್ಯಾಟಲೈಟು ಸಮಸ್ಯೆ ಆಗಿ ಬಿಸಿಲು ಜಾಸ್ತಿ ಆಗಿ ಸಮಸ್ಯೆ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ವರದಿ ಮಾಡಿದ್ರು. ಅದರ ವಿಚಾರವಾಗಿ ಸರ್ಕಾರ ಗಮನ ತಗೊಂಡು ಈ ಎಚ್.ಎನ್. ವ್ಯಾಲಿ ನೀರು ಈ ಕಡೆ, ಆಮೇಲೆ ಕೋಲಾರ ಚಲಗಟ್ಟ ನೀರು ಆ ಕಡೆ, ಕೋಲಾರ ಕಡೆ ಬಿಟ್ಟು ಇದು ಮಾಡಿದ್ರು. ಈ ನೀರು ಬಂದ ಮೇಲೆ ರೈತರ ಮುಖದಲ್ಲಿ ಸಂತೋಷ ಬಂದ್ರೂ ಈ ನೀರು ಹೆಚ್ಚಾಗಿ ಬಳಸ್ಕೊಂಡು ಯಾವುದೇ ಇದು ಮಾಡೋಕ್ಕೋದ್ರೂ ಹಣ್ಣು ಹಂಪಲು ಯಾವುದು ಮೊದಲಿದ್ದಷ್ಟು ರುಚಿ ಈಗಿಲ್ಲ. ಅದ ನಂತರ ಈಗ ನಮ್ಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿಸಿದ್ವಿ. ಸಾರ್ವಜನಿಕರು ಬಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿದ್ರು ಸಹ ಫಿಲ್ಟರ್ ಆದ್ರೂ ನೀರು ನೀಲಿ ಕಲರೇ ಬಂದ್ಬಿಟ್ಟಿತ್ತು ಕುಡಿಯೋಕ್ಕೆ ಗ್ಲಾಸಲ್ಲಿ ಇಟ್ಕೊಂಡಾಗ. ಅದರಿಂದ ಅದು ಯೋಗ್ಯಕ್ಕೆ ಬರಲಿಲ್ಲ. ಆ ರೀತಿ ಇರುವಾಗ ಈ ನೀರಿನಲ್ಲಿ ಈ ರಾಸಾಯನಿಕ ಅಂಶಗಳು ಸೇರಿಕೊಂಡು ಈ ಬಹಳಷ್ಟು ಜನರಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆರೋಗ್ಯದ ಬಹಳಷ್ಟು ಹಲವಾರು ರೀತಿಯಲ್ಲಿ ಆರೋಗ್ಯಗಳು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಿಂದ ಈಗ ನಮ್ಮ ಆಯ್ನ ರೆಡ್ಡಿ ಅವರು ಏನು ಹೇಳಿದ್ರು, ಅವ್ರು ಹೇಳ್ದಂಗೆ 3ನೇ ಹಂತದಲ್ಲಿ ಈ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಿದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಒಟ್ನಲ್ಲಿ ಅವಿಭಾಜಿತ ಜಿಲ್ಲೆಗಳು ನೀರಾವರಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದ್ದು, ಈ ನಿಟ್ಟಿನಲ್ಲಿ ಆರಿಸಿ ಬರುವ ಯಾವುದೇ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ. ಈಗಲಾದರೂ ಸರ್ಕಾರಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗಳಿಗೆ ಅಪಾಯ ತಪ್ಪಿದ್ದಲ್ಲ ಎಂದ್ರೆ ತಪ್ಪಾಗಲಾರದು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.